ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಎಕ್ಸಿಬಿಷನ್ಗೆ ಹೋಗಿದ್ದೆ. ಈ ಎಕ್ಸಿಬಿಷನ್ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಇದು ಡಿಸೆಂಬರ್ 15ನೇ ತಾರೀಕಿಂದ ಸ್ಟಾರ್ಟ್ ಆಗಿರೋದು ಆ್ಯಂಡ್ ಜಾನ್ವರಿವರೆಗೂ ಇರುತ್ತೆ. ಈ ಎಕ್ಸಿಬಿಷನ್ ಸ್ಪೆಷಾಲಿಟಿ ಏನಂದರೆ ಫುಲ್ ವೆರೈಟಿ ಆಫ್ ಫಿಶಸ್ನ ಟ್ಯಾಂಕರ್ಸ್ಗಳಲ್ಲಿ ಮತ್ತು ಇದು ಅಂಡರ್ ವಾಟರ್ ಟನಲ್ ಥರ ಮಾಡಿ ಇಟ್ಟಿದ್ದಾರೆ. ಸೊ ಫುಲ್ ಆ ಥರ ನಿರ್ಮಿಸಿದ್ದಾರೆ. ಸೊ ಇವಾಗ ನೀವು ಬೇರೆ ಕಡೆ ಎಕ್ಸಿಬಿಷನ್ಗೆ ಹೋಗಿರ್ತೀರ ಮನೆ ಹತ್ರ, ಆ ಥರದಲ್ಲಿ ಹೆಂಗೆ ಅಂದರೆ ಜಸ್ಟ್ ಜಾಯಿಂಟ್ ವಿಲ್ಲು, ಕೊಲಂಬಸ್ ಈ ಥರ ಗೇಮ್ಸ್ಗಳಿರುತ್ತೆ, ಫನ್ ಗೇಮ್ಸ್ ಎಂಟರ್ಟೈನ್ಮೆಂಟ್ ಗೇಮ್ಸ್ ಆ ಥರದ್ದೆಲ್ಲ ಇರುತ್ತೆ. ಬಟ್ ಅದ್ರ ಜೊತೆಗೆ ಇಲ್ಲಿ ಈ ಥರ ವೆರೈಟಿ ಆಫ್ ಫಿಶಸ್ಗಳಿದ್ದಾವೆ ಮತ್ತು ಎಲ್ಲ ರಿಯಲ್ ಫಿಶಸ್ಸೇ ಆ್ಯಂಡ್ ತುಂಬ ವೆರೈಟಿಗಳಿದ್ದಾವೆ ಫಿಶಸ್ಸಲ್ಲಿ. ಸೊ ಅದಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಫಿಶಸ್ಗಳನ್ನ ಬರೀ ಫಿಶ್ ಟ್ಯಾಂಕ್ಗಳಲ್ಲಿ ಮಾತ್ರ ಇಟ್ಟಿಲ್ಲ, ಫಿಶ್ ಟ್ಯಾಂಕ್ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದರೆ ನೋಡಿಕೊಂಡು ಸೊ ಅಂಡರ್ ವಾಟರ್ ಟನಲ್ ಕೂಡ ಮಾಡಿದ್ದಾರೆ. ಸೊ ಅಂಡರ್ ವಾಟರ್ ಟನಲ್ ಯಾವ ಥರ ಇರುತ್ತೆ ಅಂದರೆ ನಾವು ನಡ್ಕೊಂಡು ಹೋಗ್ತಾ ಇದ್ದರೆ ಕೆಳಗಡೆ ಸೊ ನಮ್ಮ ಸುತ್ತಮುತ್ತ ಮತ್ತು ಮೇಲೆ ಸುತ್ತಮುತ್ತ ಫುಲ್ಲು ಮತ್ತು ಮೇಲೆ ಬರೀ ಫಿಶಸ್ಸೇ ಇರುತ್ತೆ. ಸೊ ಅಲ್ಲಿ ಎಲ್ಲ ಕಡೆನೂ ಫಿಶಸ್ ಇರೋ ಥರ ನೋಡಿ ಈ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಫೀಲು. ಸೊ ನಾವು ಸೇಮ್ ಅಂಡರ್ ವಾಟರ್ ಹೋಗ್ತಾ ಇರೋಂಗೆ ಅನಿಸುತ್ತೆ ಒಳಗಡೆ. ನನ್ನ ಮಗನಿಗೆ ಮುಂಚೆಯಿಂದನೂ ಫಿಶಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಅವ್ನು ಮಾತ್ರ ತುಂಬ ಎಂಜಾಯ್ ಮಾಡ್ದ. ತುಂಬ ಖುಷಿ ಆಗೋಯ್ತು ಅವನಿಗೆ ಇದೆಲ್ಲ ನೋಡ್ತಾ ಇದ್ದಂಗೆನೇ. ಸೊ ತುಂಬ ಚೆನ್ನಾಗಿತ್ತು. ಸೊ ಈ ಪ್ಲೇಸ್ ಎಲ್ಲಿದೆ ಅಂತ ನೀವೆಲ್ಲರೂ ತಿಳ್ಕೋಬೇಕು, ನೀವು ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಮಿಸ್ ಮಾಡಿದ್ರೆ ಫುಲ್ ನೋಡಿ. ಇನ್ನೂ ಈ ಎಕ್ಸಿಬಿಷನಲ್ಲಿ ಇನ್ನೂ ಏನೇನಿದೆ ವೆರೈಟಿಯಾಗಿ ಆ್ಯಂಡ್ ಯಾವ್ಯಾವ ಥರ ಮಾಡಿದ್ದಾರೆ ಅಂತ ಫುಲ್ ತೋರಿಸ್ತೀನಿ ಈ ವಿಡಿಯೋ ಮೂಲಕ. ಸೊ ಮಿಸ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಅಂಡರ್ ವಾಟರ್ ಟನಲಿಂದ ಆಚೆ ಬಂದಮೇಲೆ ಸಿಕ್ಕಾಪಟ್ಟೆ ಶಾಪ್ಸ್ಗಳಿದ್ದಾವೆ. ಶಾಪಿಂಗ್ ಮಾಡೋಕ್ಕಂತೂ ಸಖತ್ ಪ್ಲೇಸು ಆ್ಯಂಡ್ ಬುಕ್ಸ್ಗಳು, ತಿಂಡಿಗಳು ಮತ್ತು ಆರ್ಟಿಫಿಷಿಯಲ್ ಜ್ಯುವೆಲ್ಲರೀಸು ಮತ್ತು ಮಕ್ಳಿಗೆ ಬೇಕಾಗಿರೋ ಐಟಮ್ಸು ಚಾಕ್ಲೇಟ್ಸ್ ಅಂತೆ, ಅದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಚಾಕ್ಲೇಟ್ಸ್ಗಳಿದ್ದಾವೆ ಮಕ್ಕಳಿಗೆ. ಆ್ಯಂಡ್ ಶೂಸು, ಆರ್ಟಿಫಿಷಿಯಲ್ ಜ್ಯುವೆಲ್ಲರೀಸ್ ಈ ಥರ ತುಂಬ ಐಟಮ್ಸ್ಗಳಿದ್ದಾವೆ, ಶಾಪ್ಸ್ಗಳಿದ್ದಾವೆ. ಸೊ ಇದ್ರ ಜೊತೆಗೆ ನಾವು ಹೋಗಿದ್ದಾಗ ನಾವು ಸ್ಟಾರ್ಟಾಗಿ ಒಂದು 2 ದಿನಕ್ಕೆ ಹೊರಟೋಗಿದ್ದು. ಸೊ ಆದ್ದರಿಂದ ಸುಮಾರು ಒಂದು 4-5 ಶಾಪ್ಗಳು ಓಪನ್ ಆಗಿರಲಿಲ್ಲ. ಬಟ್ ಇವಾಗ ಆಲ್ರೆಡಿ ಅದು ಓಪನ್ ಆಗಿ 1 ವೀಕ್ ಆಗಿದೆ. ಲಾಸ್ಟ್ ವೀಕ್ ಓಪನ್ ಆಗಿದ್ದು ಸಂಡೇ. ಇವಾಗ ಆಲ್ರೆಡಿ 1 ವೀಕ್ ಆಗಿರೋದ್ರಿಂದ ಮೇ ಬಿ ಎಲ್ಲ ಅಂಗಡಿಗಳು ಓಪನ್ ಆಗಿರ್ಬೋದು ಇವಾಗ. ಸೊ ನೋಡಿ ಈ ಥರ ಸಿಕ್ಕಾಪಟ್ಟೆ ಶಾಪಿಂಗ್ ಐಟಮ್ಸ್, ಸಖತ್ತಾಗಿ ಶಾಪಿಂಗ್ ಮಾಡ್ಬೋದು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆ ಶಾಪ್ಸ್ಗಳೆಲ್ಲ ನೋಡಿಕೊಂಡು ಆಚೆ ಬರ್ತಿದ್ದಂಗೆ ಈ ಥರ ಅನಿಮಲ್ಸ್ದು ಸ್ಟ್ಯಾಚ್ಯೂಸ್ಗಳು ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಆ್ಯಂಡ್ ಅದ್ರ ಸೌಂಡು ಮತ್ತು ಅದ್ರ ಮೂಮೆಂಟ್ಸ್ ಎಲ್ಲ ಆಗೋ ಥರ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಈ ಥರ ಫನ್ ಗೇಮ್ಸ್ಗಳಿದೆ. ಈ ಥರ ರಿಂಗ್ ಹಾಕೋದಂತೆ ಆ್ಯಂಡ್ ಅದ್ರ ಪಕ್ಕ ನೋಡಿ ಟೇಬಲ್ ಮೇಲೆ ನೋಡಿ ಇಲ್ಲಿ ಗ್ಲಾಸಸ್ ನಿಲ್ಲಿಸಿರ್ತಾರೆ. ನಾವು ಆ ಥರ ಬಾಲಲ್ಲಿ ಹೊಡೆದ್ರೆ ಒಂದೇ ಸಲ ಎಲ್ಲನೂ ಗ್ಲಾಸಸ್ ಬೀಳಬೇಕು, ಬಿದ್ದರೆ ಗಿಫ್ಟ್ ಕೊಡೋ ಥರ. ಆ್ಯಂಡ್ ಆ ಬಾಲ್ಸ್ಗಳು ಹಾಕೋದು ತುಂಬ ಚೆನ್ನಾಗಿರೋ ಫನ್ ಗೇಮ್ಸ್ಗಳಿತ್ತು. ಆ್ಯಂಡ್ ಇಲ್ಲಿ ಡ್ಯಾಶಿಂಗ್ ಕಾರು ಆ್ಯಂಡ್ ನೋಡಿ ಇವಾಗ ಅದ್ರ ಆಚೆ ಬರ್ತಾ ಇದ್ದಂಗೆನೇ ತಿನ್ನೋಕ್ಕೆ ಬಜ್ಜಿ, ಬೋಂಡ, ಹಪ್ಪಳ ಅಂತೆ, ಸ್ವೀಟ್ ಕಾರ್ನ್ ಅಂತೆ, ಐಸ್ ಕ್ರೀಮ್ ಅಂತೆ, ಈ ಥರ ಸುಮಾರು ಸ್ಟಾಲ್ ಡಿಫ್ರೆಂಟ್ ಫುಡ್ ಐಟಮ್ಸ್ಗಳಿದೆ. ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ
ಕುದುರೆಗಳು, ಕಾರು ಮತ್ತು ಬೋಟಿಂಗು ಈ ಥರ ವೆರೈಟಿ ಆಫ್ ಗೇಮ್ಸ್ಗಳಿದೆ ಮಕ್ಕಳಿಗೆ. ಆ್ಯಂಡ್ ಇನ್ನೊಂದು ತುಂಬ ಚಿಕ್ಕ ಮಕ್ಕಳಿರ್ತಾರೆ ಇವಾಗ 2 ಇಯರ್ಸ್ ಎಬೋ ಅವ್ರನ್ನೆಲ್ಲ ಒಬ್ಬರೊಬ್ಬರನ್ನೇ ಬಿಡೋಕ್ಕಾಗಲ್ಲ. ಸೊ ಆದ್ದರಿಂದ ನಾವು ಅವ್ರ ಜೊತೆ ಕೂಡ ಪೇರೆಂಟ್ಸ್ ಯಾರೋ ಒಬ್ಬರು ಅವ್ರ ಜೊತೆ ಕುತ್ಕೊಂಡು ಕೂಡ ಆಟ ಆಡ್ಬೋದು. ಆ ಥರ ಸ್ವಲ್ಪ ಗೇಮ್ಸ್ಗಳಿದ್ದಾವೆ. ಆ್ಯಂಡ್ ದೊಡ್ಡೋರು ಆಟ ಆಡೋಂಗೆ ಲೈಕ್ ಜಾಯಿಂಟ್ ವಿಲ್ ಅಂತೆ, ಕೊಲಂಬಸ್ಸು ಈ ಥರ ದೊಡ್ಡ ದೊಡ್ಡ ಗೇಮ್ಸ್ ಕೂಡ ಇದೆ. ಈ ಎಕ್ಸಿಬಿಷನ್ ಟೈಮಿಂಗ್ಸ್ ಬಂದು ಡೈಲಿ ಇರುತ್ತೆ. ಆ್ಯಂಡ್ ಈವ್ನಿಂಗು 4 ಗಂಟೆಗೆ ಸ್ಟಾರ್ಟ್ ಆಗಿ 9 ಗಂಟೆವರೆಗೂ ಇರುತ್ತೆ. ಈ ಎಕ್ಸಿಬಿಷನಲ್ಲಿ ಇನ್ನೊಂದು ಏನು ಡಿಫ್ರೆಂಟ್ ಆಗಿದೆ ಅಂದರೆ ಲೈಕ್ ಸ್ಕೇರಿ ಹೌಸ್ ಇದೆ ಆ್ಯಂಡ್ ಮ್ಯಾಜಿಕ್ ಶೋ ಇದೆ ಆ್ಯಂಡ್ 3D ಶೋ ಇದೆ. ಸೊ ನಾವು ಹೋಗಿದಾಗ ಅದು ಯಾವುದೂ ಓಪನ್ ಆಗಿರಲಿಲ್ಲ, ಬರೀ ಸ್ಕೇರಿ ಹೌಸ್ ಮಾತ್ರ ಇದ್ದಿದ್ದು. ಇದಕ್ಕೆ ಎಂಟ್ರಿ ಫೀಸ್ ಬಂದುಬಿಟ್ಟು ಒಬ್ಬರಿಗೆ 100 ರೂಪಾಯಿ. ಆ್ಯಂಡ್ ಬಿಲೋ 3 ಇಯರ್ಸ್ ಮಕ್ಕಳಿದ್ರೆ ಅವ್ರಿಗೇನು ಅಮೌಂಟ್ ಇರಲ್ಲ, ಎಂಟ್ರಿ ಫೀ ಇರಲ್ಲ. ಆ್ಯಂಡ್ ಒಳಗಡೆ ಹೋದ್ಮೇಲೆ ಗೇಮ್ಸ್ಗೆ ಅಂತ ಚಿಕ್ಕ ಚಿಕ್ಕ ಗೇಮ್ಸ್ ಇದ್ದರೆ ಲೈಕ್ ಫಾರ್ ಎಕ್ಸಾಂಪಲ್ ಬೋಟ್ ಅಂತೆ, ಬರೀ ಮಕ್ಕಳು ಆಡೋ ಗೇಮ್ಸ್ ಇದ್ದರೆ 50 ರೂಪಾಯಿ, ನಾವು ದೊಡ್ಡೋರು ಆಡೋಂಗಿದ್ರೆ 100 ರೂಪಾಯಿ ಇರುತ್ತೆ. ನಾವು 3 ಜನನೂ ಟ್ರೈನಲ್ಲಿ ಕೂತಿದ್ದು. ಸೊ ಒಬ್ಬರಿಗೆ 100 ರೂಪಾಯಿ ಬಿತ್ತು ಒಂದು ಟಿಕೆಟ್ಗೆ. ಆ್ಯಂಡ್ ಫ್ಲೈಟಲ್ಲಿ ನನ್ನ ಹಸ್ಬೆಂಡು ನನ್ನ ಮಗನ ಜೊತೆ ಕೂತಿದ್ರು. ತುಂಬಾ ಚೆನ್ನಾಗಿತ್ತು. ಮಕ್ಕಳನ್ನ ಕೂರಿಸ್ಕೊಂಡು ನಾವು ಕೂಡ ಪೇರೆಂಟ್ಸ್ ಆಟ ಆಡ್ಬೋದು ಅವ್ರ ಜೊತೆ. ಈ ಎಕ್ಸಿಬಿಷನ್ ಹಾಕಿರೋದು ಹೊಸ ರೋಡಲ್ಲಿ ಆಪೋಸಿಟ್ಟು ಮಧುರಾ ಗಾರ್ಮೆಂಟ್ಸ್. ಆ್ಯಂಡ್ ನೀವು ಒಂದು ಸಲ ವಿಸಿಟ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.